ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ನಾನು ಆಫೀಸ್ ಮುಗಿಸ್ಕೊಂಡು ಆಫೀಸಿಂದ ನಾನು ಹರಪನಹಳ್ಳಿಗೆ ಹೊರಡ್ತಿದ್ದೀನಿ. ಹರಪನಹಳ್ಳಿಗೆ ಏನಕ್ಕಪ್ಪ ಹೋಗ್ತಿದ್ದೀನಿ ಅಂದರೆ ನಾನು ಬೆಂಗಳೂರು ಹೊರಡಬೇಕಾಗಿದೆ. ಈಗ ನಾನು ಹರಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದೆ. ಹರಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಏನಕ್ಕೆ ಬಂದಿದ್ದೀನಪ್ಪ ಅಂದರೆ ಬೆಂಗಳೂರು ಹೋಗ್ತಿದ್ದೀನಿ ಅಂತ ಹೇಳಿದ್ನಲ್ವ ನಿಮಗೆಲ್ಲರಿಗೂ. ಹಾಗಾಗಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಬೆಂಗಳೂರಿಗೆ ಹೋಗಿಬಿಟ್ಟು ಅಲ್ಲಿಂದ ನಾನು ಪಾಂಡಿಚೇರಿಗೆ ಹೋಗಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಹಾಗಾಗಿ ಪ್ಲ್ಯಾನ್ ತುಂಬ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ, ಹೋಗ್ತಾ ಗೊತ್ತಾಗುತ್ತೆ ಏನು ಪ್ಲ್ಯಾನ್ ಆಗಿದೆ ಅಂತ. ಇವಾಗ ಸದ್ಯಕ್ಕೆ ಟ್ರೈನ್ ಎಲ್ಲಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಈಗ ಟ್ರೈನು ನಾನು ನೋಡಿರೋ ಪ್ರಕಾರ ಹಗರಿಬೊಮ್ಮನಹಳ್ಳಿಯಲ್ಲಿದೆ. ಹಗರಿಬೊಮ್ಮನಹಳ್ಳಿಯಿಂದ ಹರಪನಹಳ್ಳಿ ಬರೋಕ್ಕೆ 1 ಅವರ್ ಬೇಕು. ಸೊ ಈಗ ಟ್ರೈನ್ ಬರುತ್ತೆ, ಟ್ರೈನಲ್ಲಿ ಹತ್ಕೊಂಡು ನಾನು ಬೆಂಗಳೂರಿಗೆ ಹೋಗಿ ರೀಚ್ ಆಗ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ನಾನು ಯಶವಂತಪುರ ಮೆಟ್ರೋ ಸ್ಟೇಷನ್ಗೆ ಬಂದೆ. ಇಲ್ಲಿಂದ ನಾನು ಮೆಜೆಸ್ಟಿಕ್ಕಿಗೆ ಹೋಗ್ತಾಯಿದ್ದೀನಿ. ಮೆಜೆಸ್ಟಿಕ್ಕಲ್ಲಿ ಆಲ್ರೆಡಿ ನನ್ನ ಫ್ರೆಂಡ್ ಬಂದು ಒಬ್ಬನು ವೆಯ್ಟ್ ಮಾಡ್ತಿದ್ದಾನೆ. ಅವನನ್ನು ಕರ್ಕೊಂಡ್ಬಿಟ್ಟು ನಾನು ಹೊಸಕೋಟೆಗೆ ಹೋಗೋ ಪ್ಲ್ಯಾನಲ್ಲಿದೆ. ಹೊಸಕೋಟೆಯಲ್ಲಿ ನನ್ನ ಫ್ರೆಂಡ್ ಇದ್ದಾನೆ. ಈಗ ನಾನು ಮೆಜೆಸ್ಟಿಕ್ಕಿಗೆ ಬಂದೆ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ನೋಡಿ, ನನ್ನ ಫ್ರೆಂಡ್ನ ಹುಡುಕ್ತಿದ್ದೀನಿ, ಎಲ್ಲಿದ್ದಾನೆ ಅಂತ ಸಿಗ್ತಾಯಿಲ್ಲ. ಆಗೋ ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಕೂತ್ಕೊಂಡಿದ್ದಾನಲ್ಲ, ಇವನೇ ನನ್ನ ಫ್ರೆಂಡ್ ಹಾಲೇಶ್ ಅಂತ. ಇವನನ್ನು ಕರ್ಕೊಂಡು ನಾನೀಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಎಲ್ಲಿಗೆ ಬಂದು ಇಳ್ಕೊಂಡಿದ್ದೀನಪ್ಪ ಅಂದರೆ ಬೆನ್ನಿಂಗನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಇಳ್ಕೊಂಡಿದ್ದೀನಿ. ಬೆನ್ನಿಂಗನಹಳ್ಳಿ ಮೆಟ್ರೋ ಸ್ಟೇಷನಿಂದ ಇವನನ್ನು ಕರ್ಕೊಂಡು ನಾನು ಹೊಸಕೋಟೆಗೆ ಹೋಗಬೇಕಾಗಿದೆ. ಹಾಗಾಗಿ ಬೆನ್ನಿಂಗನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಇಳ್ಕೊಂಡೆ. ನೋಡಿ, ಇವಾಗ ಫ್ಲೈಓವರ್ ಹತ್ಕೊಂಡು ಅಲ್ಲಿಂದ ಕೆಳಗಡೆ ಇಳಿತಿದ್ವಿ. ಇವ್ನು ನೋಡಿ ನಗ್ತಿದ್ದಾನೆ. ಏನಕ್ಕಪ್ಪ ಅಂದರೆ ತುಂಬ ಫಾಸ್ಟಾಗಿ ಹೋಗ್ತಿದ್ದೀವಿ ನಾವು, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಅದಕ್ಕೋಸ್ಕರ ಇವ್ನು ನಗ್ತಿದ್ದಾನೆ. ಇಲ್ಲಿಂದ ನಾನು ಇಳಿದ್ಬಿಟ್ಟು ಹೊಸಕೋಟೆಗೆ ಹೋಗ್ತಿದ್ದೀನಿ. ನೋಡಿ, ಇವಾಗ ಹೊಸಕೋಟೆಗೆ ಬಂದೆ. ಹೊಸಕೋಟೆಗೆ ಬಂದುಬಿಟ್ಟು ಇಲ್ಲಿಂದ ಫ್ರೆಂಡ್ ಬಂದಿದ್ದಾನೆ ಕರ್ಕೊಂಡು ಹೋಗೋಕ್ಕೆ. ಇಲ್ಲಿಂದ ನಾನು ಡೈರೆಕ್ಟಾಗಿ ಅವ್ನ ರೂಮ್ಗೆ ಹೋಗಬೇಕು. ಏನಕ್ಕಪ್ಪ ಅವ್ನ ರೂಮ್ಗೆ ಹೋಗ್ತಿದ್ದೀನಿ ಅಂದರೆ, ನೋಡಿ, ಈಗ ಅವನು ಸ್ಪೆಷಲಾಗಿ ನನಗೆ ಉಪ್ಪಿಟ್ಟು ಮಾಡಿಕೊಡ್ತಿದ್ದಾನೆ. ಅದೇನೋ ಡ್ರೈ ಫ್ರೂಟ್ಸ್ ಆಗಿಬಿಟ್ಟು ಉಪ್ಪಿಟ್ಟು ಚೆನ್ನಾಗಿ ಮಾಡಿಕೊಡ್ತೀನಿ ಅಂದಿದ್ದಾನೆ. ನೋಡೋಣ ಬನ್ನಿ, ಟೇಸ್ಟ್ ಮಾಡೋಣ ಉಪ್ಪಿಟ್ಟು ಹೇಗಿದೆ ಅಂತ. ಉಪ್ಪಿಟ್ಟಿನ ಸ್ಮೆಲ್ಲು ಚೆನ್ನಾಗಿ ಬರ್ತಿದೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಉಪ್ಪಿಟ್ಟು ಹೆಂಗಿದೆ ಅಂತಂದು. ಉಪ್ಪಿಟ್ಟಿಗೆ ಏನೇನು ಹಾಕ್ತಿದೆ ಮೇಲೆ? ರವೆ ಸುಟ್ಟೋಗಿದ್ದಾನ? ಇರಲಿ ಬಿಡು. ನೋಡಿ, ಮಸ್ತಾಗಿ ರೆಡಿ ಆಗ್ತಿದೆ ಈಗ ಉಪ್ಪಿಟ್ಟು. ಸೊ ಇವನ್ ತಗೊಂಡ್ ನಡೀಲಿ ಬೇಗ. ಗೊತ್ತಾಗಲ್ಲ, ಹಿಂಗೆ ಮಾಡ್ಬಾರ್ದು ಕಡಲ. ಫ್ರೆಂಡ್ಸ್, ಇವಾಗ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ. ಚಿಕ್ಕಪೇಟೆಗೆ ಇವನೇನೋ ಶಾಪಿಂಗ್ ಮಾಡೋಕ್ಕಂತ ಹೇಳ್ದ. ಏನು ಶಾಪಿಂಗ್ ಮಾಡ್ತಿಲ್ಲ? ಹಾಂ, ಕೇಬಲ್ ಅಂತೆ. ಮನೆಯವ್ರದ್ದು ಹೊಸ ಮನೆ ಕಟ್ಟಿಸಿದಾರಲ್ವಾ, ಸೊ ಕೇಬಲ್ ತೊಗೊಳೋದಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಎಲ್ಲಿ ಅಂದರೆ ಚಿಕ್ಕಪೇಟೆಯಲ್ಲಿದ್ದೀವಿ ನಾವು ಇವಾಗ. ಇವಾಗ ಚಿಕ್ಕಪೇಟೆಯಲ್ಲಿದ್ದೀವಿ. ಚಿಕ್ಕಪೇಟೆಯಿಂದ ನಾವು ಶಾಪಿಂಗ್ ಮಾಡಿಕೊಂಡು ಸೊ ಮತ್ತೆ ನಾವು ಹೊಸಕೋಟೆಗೆ ಹೋಗಬೇಕು. ನೋಡಿ, ಎಲ್ಲ ಮಳೆ ಬಂದಿದೆ. ಸೊ ಚಿಕ್ಕಪೇಟೆಯಲ್ಲಿ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ನಾವು ಮತ್ತೆ ಹೊಸಕೋಟೆಗೆ ಹೋಗಬೇಕು. ಸೊ ಮನೆಯದು ಲೈಟಿಂಗ್ಸ್ ಐಟಮ್ಸ್ ತೊಗೊಳಕ್ಕೆ ಬಂದಿದ್ದೇನೆ ನನ್ನ ಫ್ರೆಂಡು. ಸೊ ಇಲ್ಲಿಂದ ಎಷ್ಟು ಗಂಟೆ ಮುಗಿತೈತೆ ಕೆಲಸ ಗೊತ್ತಿಲ್ಲ ನನಗೆ. ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಹೊಸಕೋಟೆಗೆ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಚಿಕ್ಕಪೇಟೆಯಲ್ಲಿ ಕೆಲಸ ಮುಗಿಸ್ಕೊಂಡ್ವಿ. ಚಿಕ್ಕಪೇಟೆ ಕೆಲಸ ಮುಗಿಸ್ಕೊಂಡು ಇವಾಗ ಹೊಸಕೋಟೆ ಹೋಗ್ತಿದ್ವಿ ನೋಡ್ರಿ. ಹೇಳ ಫ್ರೆಂಡ್ಸ್, ನೋಡಿದ್ರಲ್ವಾ, ನಾವು ರೂಮಿಂದ ಹೊರಟು ಡೆಕಾಥ್ಲಾನ್ ಶೋರೂಮ್ಗೆ ಬಂದ್ವಿ. ಇದು ಹೊಸಕೋಟೆಯಲ್ಲಿದೆ ಡೆಕಾಥ್ಲಾನ್ ಶೋರೂಮು. ಸ್ವಲ್ಪ ಡೆಕಾಥ್ಲಾನ್ ಶೋರೂಮ್ ಒಳಗಡೆ ಹೋಗಿಬಿಟ್ಟು ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ರಿಟರ್ನ್ ಯಶವಂತಪುರಕ್ಕೆ ಹೋಗಬೇಕಾಯಿತು. ಸ್ವಲ್ಪ ಸಮಯ ಅಭಾವ ಇರೋದ್ರಿಂದ ಬೇಗ ಶಾಪಿಂಗ್ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ನಾವು ಹೋಗ್ತಿದ್ವಿ ಒಳಗಡೆಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತಂದು. ಈಗ ಒಳಗಡೆ ಎಂಟ್ರಿ ಕೊಟ್ವಿ. ಏನಂದರೆ ಆಫರ್ ಇದೆ ಅಂತ ಹೇಳಿದರು, ಬಟ್ಟು ನಾವು ತೊಗೊಳ್ಳೋ ಪ್ರಾಡಕ್ಟ್ಸ್ ಮೇಲೆ ಆಫರ್ಸ್ ಏನೂ ಇದ್ದಿದ್ದಿಲ್ಲ. ಹಾಗಾಗಿ ನಮ್ಗೆ ಏನು ಬೇಕೋ ಮೇನ್ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಇಲ್ಲಿಂದ ಹೋಗ್ತಿದ್ದೀವಿ ನಾವು. ಮುಂದಕ್ಕೆ ಹೋಗಲೆ, ಈ ಕಡೆ ನೋಡಲೇ ಅಲ್ಲೇ ಇದು ಅಡ್ಡ ಮಾಡ್ತಿರೋದು ನನಗೆ ಯೂಟ್ಯೂಬ್ ಇರ್ಬೇಕಂತ. ಯಾರು ಮಲ್ಲಿ ಈಗ ಎದ್ದಿದ್ದಾನೆ. ಇವಳು ಈಗ ರೆಡಿ ಆಗ್ತಿದ್ದಾಳೆ. ನಿಂತಿಗಲ್ಲ ಬಿಡು.
ಅವನು ಆಲೇಶ್ ನೋಡಲ್ಲಿ ಫುಲ್ ಎಲ್ಲ ಈಗ ಹುಡುಗಿ ನೋಡಕ್ ಹೋದಂಗೆ ರೆಡಿ ಆಗಿದ್ದಾನೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು ಸರ್ ಇನ್ನೊಂದು ಬಾ ಇನ್ನೊಂದು ಬಾಬಾರೋ ಬಾರೋ ರಣಧೀರ ಬಾಬಾರೋ ಪ್ರೀತಿಯ ಸರದಾರ. ಮಾಡುವ ತಡಿಲ್ಲ ನಿಮಿಷ. ಫ್ರೆಂಡ್ಸ್ ನೋಡಿ, ನಾವು ಬೆಂಗಳೂರಿಂದ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಂಡ್ವಿ. ಇಲ್ಲಿ ಆಟೋದಲ್ಲಿ ಹೋಗ್ತಿದ್ವಿ. ಎಲ್ಲಿಗೆ ಹೋಗ್ತಿದ್ದೀವಪ್ಪ ಆಟೋದಲ್ಲಿ ಅಂದರೆ ರೆಂಟೆಡ್ ಬೈಕ್ ತೊಗೊಳಕ್ಕೆ 3 ಸ್ಕೂಟಿ ತೊಗೋಬೇಕು. 3 ಸ್ಕೂಟಿ ತೊಗೊಂಡು ಇಲ್ಲಿಂದ ನಾವು ಪೂರ ಪಾಂಡಿಚೇರಿ ಸುತ್ತಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನೋಡಿ 3 ಸ್ಕೂಟಿ ತೊಗೊಂಡಿದ್ವಿ. ಒಂದೊಂದು ಸ್ಕೂಟಿಯಲ್ಲಿ ಇಬ್ಬಿಬ್ಬರಂತೆ. ಸೊ ಇನ್ನೊಬ್ಬನು ಇದ್ದಾನೆ, ನನ್ನ ಫ್ರೆಂಡು ಬರ್ತಿದ್ದ ನೋಡ್ರಿ ಇವಾಗ ಹಿಂದೆಯಿಂದ. ಸೊ ಇನ್ನು ಸ್ಕೂಟಿಯಲ್ಲಿ ಯಾರೂ ಇಲ್ಲ. ಸ್ವಲ್ಪ ಫ್ರೆಂಡ್ ಬರಬೇಕಾಯ್ತು, ಬಂದಿಲ್ಲ, ಮಿಸ್ ಆಗಿದ್ದಾರೆ. ಹಾಗಾಗಿ ಅವನೊಬ್ಬನೇ ಬರ್ತಿದ್ದಾನೆ. ಇಲ್ಲಿಂದ ನಾವು ನೆಕ್ಸ್ಟ್ ಫಸ್ಟ್ ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ನಮ್ಮದು ಫ್ರೆಂಚ್ ಕಾಲೋನಿ. ಫ್ರೆಂಚ್ ಕಾಲೋನಿಯಲ್ಲಿ ನೀವು ನೋಡಿರೋ ಹಾಗೆ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಫೋಟೋಶೂಟಿಗೆ. ಇಲ್ಲೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್ ನೀವು ನೋಡಿದ್ರಲ್ವಾ, ನಾವು ಫ್ರೆಂಚ್ ಕಾಲೋನಿಯಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನಲ್ಲಿದ್ವಿ. ದೇವಸ್ಥಾನಕ್ಕೆ ಬರ್ತಿದ್ವಿ. ಹಾಗೆ ದಾರಿ ಮಧ್ಯದಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಹೂವಿನ ಬೊಕ್ಕೆ ಕೂಡ ಕೊಡ್ತಿದ್ದಾರೆ. ಏನಕ್ಕಪ್ಪ ಅಂದರೆ ಒಳಗಡೆಗೆ ದೇವರಿಗೆ ಸಲ್ಲಿಸ್ಬೇಕಂತೆ, ಸಲ್ಲಿಸಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಕೂಡ ಒಂದು ಹೂವಿನ ಬೊಕ್ಕೆ ತೊಗೊಂಡ್ವಿ. ಹೂವಿನ ಬೊಕ್ಕೆ ತೊಗೊಂಡು ಇಲ್ಲೆಲ್ಲ ಬಂದುಬಿಟ್ಟು ಸ್ಲಿಪ್ಪರ್ನೆಲ್ಲ ಕ್ಲೀನಾಗಿ ಬಿಟ್ಬಿಟ್ಟು ಇಲ್ಲಿಂದ ಮುಖ ತೊಳ್ಕೊಂಡು ನಾವು ದೇವ್ರ ದರ್ಶನ ಮಾಡೋದಕ್ಕೆ ಒಳಗಡೆ ಹೋಗ್ತಿದ್ದೀವಿ. ಬನ್ನಿ, ಒಳಗಡೆ ಹೋದ್ಮೇಲೆ ದೇವ್ರ ದರ್ಶನ ಮಾಡಿಕೊಂಡು ದೇವ್ರದ್ದು ಹೇಗಿದೆ, ಚೆನ್ನಾಗಿದ್ದಾನ ಇಲ್ಲ ಅಂತಂದು ಒಳಗಡೆ ಹೋದ್ಮೇಲೆ ನಿಮಗೆ ಫ್ರೆಂಡ್ಸ್ ನೋಡಿದ್ರಲ್ವ. ನೋಡಿ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಒಳಗಡೆ ಬಂದ್ವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಆಲ್ರೆಡಿ ಇಬ್ಬರು ಮುಂದೆ ಹೋಗಿದ್ದಾರೆ ದೇವ್ರ ದರ್ಶನ ಮಾಡ್ಕೊಂಡು. ಸೊ ನಾವೀಗ ಲೈನಲ್ಲಿ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋದಕ್ಕೆ. ನೋಡಿ ನನ್ನ ಫ್ರೆಂಡು ಮುಂಚೆನೇ ಹೋಗಿ ಬಂದ, ಅವ್ನು ಹೂ ಕೂಡ ಕೊಟ್ಟಿದ್ದಾನೆ ದೇವರಿಗೆ ಕೊಡಿ ಅಂತಂದು. ಹಾಗಾಗಿ ದೇವ್ರಿಗೆ ಕೊಡೋಕ್ಕೆ ಅಂತ ಹೋಗ್ತಿದ್ದೀವಿ ಒಳಗಡೆಗೆ. ನೋಡಿ ಹೂ ಕೂಡ ಇಟ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಸ್ವಲ್ಪ 1-2-3 ಫೋಟೋ తీసుಕೊಂಡೆ. ಸೊ ದೇವಸ್ಥಾನ ಒಳಗಡೆ ಹೋಗ್ತಿದ್ದೆ, ಸ್ವಲ್ಪ ಅಲ್ಲಿ ಎಂಟ್ರಿ ಇಲ್ಲ ಅಂತ ಹೇಳಿದರು, ಫೋಟೋ ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಹೊರಗೆ ಬಂದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಕೂತ್ಕೊಂಡ್ರೆ ತುಂಬ ಶಾಂತಿ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಾಯಿದ್ದೀವಿ. ನೋಡಿ ಇವಾಗ ಹೊರಗಡೆ ಬಂದುಬಿಟ್ಟು ನಾವು ಮತ್ತೆ ಇಲ್ಲಿಂದ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಒಂದು ಬೀಚಿಗೆ ಹೋಗ್ತಾಯಿದ್ದೀವಿ. ಸೊ ಬೀಚಿಗೆ ಹೋಗೋಣ ಬನ್ನಿ. ಮಲ್ಲಿ ಕೈ ಮುಗಿ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ. ನೋಡಿ ಇವಾಗ ಹಣ್ಣು ತೊಗೊಳ್ಳೋ ಪ್ರೊಸೆಸ್ಸಲ್ಲಿದೆ. ಒಳ್ಳೆ ಹಣ್ಣು ಒಂದೆರಡು ಮಿಕ್ಸ್ ಮಾಡಿ ಕರೆಕ್ಟಾಗಿ. ಥ್ಯಾಂಕ್ ಯು. ಸಾಕು ಹೋಗೋಣ. How much? Half kg 40. Hello. ಸಪರೇಟ್ ಎಂಟ್ರಿ ಫ್ರೀ ಇರುತ್ತೆ. ವಾವ್, ಮಕ್ಕಳು ನೋಡಿ ಎಷ್ಟು ಫ್ರೆಶ್ ಆಗಿದಾವೆ ಎಲ್ಲರೂ. ರಘು ನನ್ಗೆ ಹೇಳ್ತೀನಿ ಕೇಳು, ಹಾಕಿದ್ರೆ ಸರಿ ಇರಲ್ಲ. ಬಿಡ್ತಾರೆ ಆ ಕಡೆ ಇರೋದಿಲ್ಲ. ಕೈ ಕೆಳಗಡೆ ಏನಾಗ ಕೈ ಕೆಳಗಡೆ ಅಲ್ಲಿ ಮಲ್ಲಿ ಅದೇ ಕೈ ಕೆಳಗಡೆ
ಇಲ್ಲೊಳ್ಳೆ ಅಲ್ಲಿ ಪಲ್ಲವಿ ಎರಡು ಬ್ಯಾಗ್ ಇಟ್ರಾ? ಏನೋ ಹೇಳಿ ಆಮೇಲೆ ಏನೇ ಹೇಳೋದಪ್ಪ ಮಾಡಿದ್ರೆ ಪ್ಯಾಂಟ್ ಕಳ್ದೈತೆ ಅನ್ನೋಕ್ಕಿಂತ ಅಲ್ಲಿ ಎಗ್ರೆಸ್ ತಿನ್ಬಿಟ್ಟಿದೀವಿ. ಆಂಟಿ ಮೋಸ ಮಾಡ್ಬಿಟ್ಟವ್ರೆ. ಏನ್ ಮೋಸ ಮಾಡಿದ್ರು ಆಂಟಿ? ನಾನು ಥ್ಯಾಂಕ್ ಯು ಆಂಟಿ ಅಂತ ಹೇಳೋಣ ಅಂತ ಅನ್ಕೊಂಡೆ. ಇಷ್ಟೋ ತನಕ ಸುಮ್ಮನೆ ದಿಯೋ ಬ್ಯಾಗ್ ಅಲ್ಲಿ ಡಿಕ್ಕೇಲಿ ಹಾಕೋಗು. ನಾನು ಡಿಕ್ಕೇಲಿ ಹಾಕು. ಇದೇ ಗಾಡಿ ಇಲ್ತು ನೋಡ್ರಿ. ಗಾಡಿ ಇಷ್ಟೋ ತನಕ ಆನ್ ಮಾಡಿ ಇಟ್ಟಿದ್ದೀವಿ, ಡಿಕ್ಕೇಲಿ ಇಟ್ಟಿಲ್ಲ. ಸ್ಟ್ಯಾಂಡ್ ಓಪನ್ ಮಾಡಿದ್ದು ಓಪನ್ ಆಗ್ತಿಲ್ಲ ನೋಡಿ. ಇಷ್ಟೋ ತನಕ ನಾವು ಗಾಡಿಲೆಲ್ಲ ಇಟ್ಟಿದ್ದೀವಿ, ಇವಾಗ ಇಟ್ಟಿಲ್ಲ. ಈಗ ಬಂದಿದ್ದಾಳೆ ಇವಳು. ಓ ಹೆಣ್ಮಗು ನೋಡಿ ಇಲ್ಲಿ. ನಮ್ಮ ಗಾಡಿ ಎಲ್ಲ ಅನ್ಸುತ್ತೆ ಇದು. ಸೊ ನನ್ನ ಗಾಡಿ ಅಲ್ಲ, ನನ್ನ ಗಾಡಿ ಇಲ್ಲಿದೆ. ಸಾರಿ ಹಾಂ ಇಡು, ಕ್ಲೀನಾಗಿ ಹಾಕ. ಹಾಂ ಏ ಇಲ್ಲಿ ಪಾಂಡಿಚೇರಿ ಅಲ್ಲಿ ನನಗೆಲ್ಲ ಇದು ಏನು ಅನಿಸಿದೆ ಅಶ್ವಿನಿ? ಪಾಂಡಿಚೇರಿ ಬಂದಮೇಲೆ 2,000 ರೂಪಾಯಿ ಕೊಟ್ಟು ಒನ್ ಡೇನಲ್ಲಿ ಪಾಂಡಿಚೇರಿ ಬಂದು ನೋಡ್ಕೊಂಡು ಹೋಗಬಹುದು. ಅಂದರೆ 2 days 3 days ಪಾಂಡಿಚೇರಿ ಮಾಡ್ತೀನಿ ಅಂದರೆ ಸುಳ್ಳೋದು. ಹೌದಿಲ್ಲ ಅಶ್ವಿನಿ? ಸರಿ ನೋಡ್ರಲ್ಲಿ ಹುಡುಗ ಡ್ಯಾನ್ಸ್ ಮಾಡ್ತಿದ್ದಾನೆ ಅವನು. ಹಿಂಗೆ ಅವೆಲ್ಲ ಸಸ್ಪೆನ್ಸ್. ನೋಡಿ ಕಾಟೇಜಸ್ ಇವೆಲ್ಲ. ಅಶ್ವಿನಿ ಸ್ಟೇ ಮಾಡಣ್ರ? ಏನೋ ಏನು ಡಿಸ್ಕಷನ್ ಮಾಡ್ತಿದ್ದೀರಾ? ಏನಿದು ಮೇಲ್ಗಡೆದು? ಹೋಗ್ಬೋದಾ ಮೇಲೆ ಶೆಡ್ಡಿ? ಇದೇನಾ ಮ್ಯಾಂಗೋ ಫಾರೆಸ್ಟ್? ಇಲ್ಲ ಬಂದಿದ್ದೀವಿ. ಬ್ಯಾಕ್ ವಾಟರ್ ಅవి ಲೋಟೆ ಏನಂತ ನೀರು ಕಮ್ಮಿ ಟ್ರಾನ್ಸ್ಪರೆಂಟ್ ಇದಾವೆ ಇದ್ರೊಳಗಡೆ ಕಾಣಲ್ಲ. ಅಲ್ಲೇ ಇಲ್ಲೊಂದು 5 ಕಾಣಿಸ್ತೈತಾ? ಫುಲ್ ಟ್ರಾನ್ಸ್ಪರೆಂಟ್ ಚಿಕ್ಕವಲ್ಲ ದೊಡ್ಡದು ಇದಾವೆ. ಏ ಬರ್ಲಿ, ಇಲ್ಲಿ ಮಸ್ತ್ ಐತೆ. ಅಲ್ಲಿ ಅಲೇಶ್ ಇದೊಂಥರ ತುಂಬ ಅದ್ಭುತವಾಗಿ ಚೆನ್ನಾಗಿದೆ. ಸೊ ಒನ್ ಡೇನಲ್ಲೇ ನೋಡ್ಕೋಬೋದು. 2 days 3 days ಬರೋವಂಥ ಪ್ಲೇಸಸ್ ಏನಲ್ಲ. ಬಟ್ 1 day 2 daysಗೆ ಓಕೆ ಪ್ಲೇಸ್ ನೋಡ್ಕೊಂಬರಬಹುದು. ನೋಡ್ರಿ ವ್ಯೂಸ್ ತೋರಿಸ್ತೀನಿ ನೋಡ್ರಿ ಬನ್ನಿ ಎಷ್ಟು ಹೆಂಗಿದೆ ಅಂತ. ನೀನಲ್ಲೆಲ್ಲ ಸೆಟ್ ಮಾಡಿ ರಘು
ನಮ್ಳು ಟೀಮ್ ಹಾಕ್ಲಮ್ಮ ಬೆಂಕಿ ಮಾಡೋಣ. भाई फायर 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 नया आता है ना? फायर 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 चाहिए आपको सुने ಅಲ್ಲಿ ನಿಂದು ಮಾಡ್ಬೇಕಾ? ಫೈನಲಿ ಟ್ರಿಪ್ ಕಂಪ್ಲೀಟ್. ಫೈನಲಿ ಟ್ರಿಪ್ ಅಶ್ವಿನಿ